ನಮಸ್ತೆ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ರಾಜ್ಯದಲ್ಲಿ ಈಗ ವಸತಿ ಇಲಾಖೆಯದ್ದೇ ಬಿಸಿ ಬಿಸಿ ಚರ್ಚೆ. ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಕುರಿತು ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಶುರುವಾಗಿದೆ. ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ BR ಪಾಟೀಲ್ ಅವರ ಹೇಳಿಕೆ ಈಗ ಮತ್ತಷ್ಟು ಸದ್ದು ಮಾಡ್ತಿದೆ. ಅದೇನು ಅಂತ ನೋಡೋಣ ಬನ್ನಿ. ಸದ್ಯ ರಾಜ್ಯ ಸರ್ಕಾರದಲ್ಲಿ ಹಣ ಕೊಟ್ಟವರಿಗೆ ಮಾತ್ರ ಮನೆ ಸಿಗ್ತಿದೆ. ಈ ಆರೋಪ ಮಾಡಿದ್ದು ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ BR ಪಾಟೀಲ್ ಅವರು. ಅವರ ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಮತ್ತು ಈಗಾಗಲೇ ಅವರು ಪದೇ ಪದೇ ಇದೇ ವಿಚಾರವನ್ನ ಮಾತನಾಡಿ ತಮ್ಮ ಈ ಹೇಳಿಕೆಗೆ ರಾಜ್ಯದ ಹಲವು ಶಾಸಕರು ಬೆಂಬಲವನ್ನ ನೀಡಲಿದ್ದಾರೆ ಎಂದು ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇನ್ನು ಈಗಾಗಲೇ ಅನೇಕ ಶಾಸಕರು ನನಗೆ ಫೋನ್ ಮಾಡಿ ಬೆಂಬಲವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯ ಆಗಿದೆ ಅಂತ ಹೇಳಿದ್ದಾರೆ. ಇನ್ನಷ್ಟು ಜನ ಬಹಿರಂಗವಾಗಿ ಬೆಂಬಲ ನೀಡಲಿದ್ದಾರೆ, ಕಾದು ನೋಡಿ ಎಂದಿದ್ದಾರೆ. ಸದ್ಯ ಪಾಟೀಲ್ ಅವರ ಈ ಹೇಳಿಕೆಯ ಸ್ವರೂಪವನ್ನ ನೋಡಿದ್ರೆ ವಸತಿ ಇಲಾಖೆಯಲ್ಲಿ ನಡೆದಿರುವ ಅವ್ಯವಹಾರ ಸಾಮಾನ್ಯದಲ್ಲ ಎನಿಸುತ್ತದೆ. ಇದರ ಹಿಂದೆ ದೊಡ್ಡ ಕಥೆ ಇದೆ ಎಂದಿರುವ ಪಾಟೀಲ್ ಸದ್ಯಕ್ಕೆ ಅದನ್ನ ಹೇಳಲು ಸಮಯವಿಲ್ಲ ಎಂದು ಗಂಭೀರವಾದ ಸುಳುವು ನೀಡಿದ್ದಾರೆ ಎಂಬ ಮಾತುಗಳು ಇದೀಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗಳಿಗೆ ಮುಂದಾಗಿದೆ. ಒಟ್ಟಿನಲ್ಲಿ BR ಪಾಟೀಲ್ ಅವರ ಆರೋಪಗಳು ದೊಡ್ಡ ಚರ್ಚೆಗೆ ನಾಂದಿ ಹಾಡಿರುವ ಬೆನ್ನಲ್ಲೇ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು BR ಪಾಟೀಲ್ ಅವರನ್ನ ಭೇಟಿಗೆ ಆಹ್ವಾನಿಸಿದ್ದಾರೆ. ಬುಧವಾರ ಸಂಜೆ ಭೇಟಿಯಾಗಿ ಮುಕ್ತವಾಗಿ ಚರ್ಚಿಸಲು CM ಕರೆದಿದ್ದಾರೆ ಎಂದು ಪಾಟೀಲ್ ತಿಳಿಸಿದ್ದಾರೆ. ಈ ಭೇಟಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ವಸತಿ ಇಲಾಖೆಯ ಭ್ರಷ್ಟಾಚಾರದ ಕುರಿತು ಪಾಟೀಲ್ ಯಾವೆಲ್ಲ ಮಾಹಿತಿಗಳನ್ನ CMಗೆ ನೀಡ್ತಾರೆ ಎಂದು ಕಾದು ನೋಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.